ಮೇಷರಾಶಿ, ಅದೃಷ್ಟ ಬದಲಾಗುವಂತಹ ಒಳ್ಳೆಯ ದಿನ. ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ಸ್ಥಾನಮಾನಗಳನ್ನು ಪಡೆದುಕೊಳ್ಳುವ ಅವಕಾಶವಿರುವಂತಹ ಶುಭ ಸಮಯ. ಯಾವುದಾದ್ರೂ ಹೊಸ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಗಳು, ನಿಮ್ಮನ್ನು ಅಪೇಕ್ಷೆ ಪಡುವಂತಹ ಸಾಧ್ಯತೆಗಳು ಉತ್ತಮವಾಗಿದೆ. ಯಾವುದೇ ವ್ಯವಹಾರಗಳಲ್ಲಿ ನಿಮ್ಮ ಮೊದಲ ಆಯ್ಕೆ, ನಿಮ್ಮ ಸಾಧನೆ, ನಿಮ್ಮ ಪ್ರಯತ್ನ ಇವತ್ತಿನ ದಿನ ಒಳ್ಳೆಯ ಪ್ರಶಂಸೆ ಪಡೆದುಕೊಳ್ಳುವ ಒಳ್ಳೆಯ ಯೋಗಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ದಿನ ತಾವು ವಿಶೇಷವಾದ ಸಾಧನೆಗೆ ಮಹತ್ವವನ್ನು ಕೊಟ್ಟರೆ ಇಷ್ಟಾರ್ಥಗಳು ಸಿದ್ಧಿಯಾಗುವ ಯೋಗಗಳು ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದಂತಹ ವಿಶೇಷ ದೇವತಾರಾಧನೆ ಶ್ರೀ ದುರ್ಗಾ ಪರಮೇಶ್ವರಿಯ ಆರಾಧನೆ, ನಾಗದೇವರ ಪ್ರಾರ್ಥನೆ. ನಿಮ್ಮ ಮನೆಯ ಪರಿಸರದಲ್ಲಿ ಅನಾಥರಿಗೆ ಯಾವುದಾದರೂ ನಿಮ್ಮ ಶಕ್ತ್ಯಾನುಸಾರವಾದಂತಹ ದಾನ ಧರ್ಮಾದಿಗಳನ್ನು ಮಾಡುವುದು ಬಹಳ ಒಳ್ಳೆಯದು. ವೃಷಭ ರಾಶಿ, ಮಕ್ಕಳ ವಿಷಯದಲ್ಲಿ ಜಾಗ್ರತೆ, ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ, ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಅಸಮಾಧಾನವಾಗುವಂಥ ಅನುಭವಗಳು ನಿಮಗೆ ಎದುರಾಗುವ ಇವತ್ತಿನ ದಿನ. ಸಹನೆ ತಾಳ್ಮೆಗೆ ಮಹತ್ವ ಕೊಡಬೇಕು. ಹಾಗೆಯೇ ದೂರ ಸ್ಥಳದಿಂದ ಕೆಲವು ಅನಿರೀಕ್ಷಿತ ನಷ್ಟ ಅಥವಾ ಧನಹಾನಿ ಅಥವಾ ನೀವು ಕೊಡುವಂತಹ ವಿಷಯದಲ್ಲಿ ವಿವಾದಗಳು ಸಂಭವಿಸುವ ಲಕ್ಷಣಗಳು ಜಾಸ್ತಿಯಾಗಿದೆ. ಪ್ರಯಾಣದಲ್ಲಿ ತುಂಬ ಜಾಗ್ರತೆ ಇರಬೇಕು. ಆರೋಗ್ಯದಲ್ಲಿಯೂ ಜಾಗ್ರತೆ ಇರಬೇಕು. ಈ ದಿನ ನಿಮ್ಮ ಪಾಲಿಗೆ ಸ್ವಲ್ಪ ಜಾಗ್ರತೆ ಮತ್ತು ಮಿಶ್ರ ಫಲವಿರುವ ದಿನವಾಗುವ ಲಕ್ಷಣ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ಆದಿತ್ಯ ಹೃದಯ ಪಾರಾಯಣ, ಹಾಗೆಯೇ ಪಂಚಾಕ್ಷರಿ ಜಪ ಪಾರಾಯಣ. ನಿಮ್ಮ ಮನೆಯ ಪರಿಸರದಲ್ಲಿ ಯಾವುದಾದ್ರೂ ಶಿವ ದೇವಸ್ಥಾನ ಇದ್ದರೆ ಬಿಲ್ವಪತ್ರೆಯನ್ನು ಕೊಟ್ಟು ರುದ್ರಾಭಿಷೇಕವನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಮಿಥುನ ರಾಶಿ, ಸ್ವಲ್ಪ ಜಾಗ್ರತೆ. ಮನೆಯಲ್ಲಿ ಕಿರಿಕಿರಿಗಳುಂಟಾಗುವ ಲಕ್ಷಣ, ಕಾರಣವಿಲ್ಲದೆ ಮನಸ್ತಾಪ, ಅಮೂಲ್ಯ ವಸ್ತುಗಳನ್ನು ಕಳೆದುಕೊಳ್ಳುವ ಯೋಗ, ಮುಂಗೋಪ ಅಧಿಕವಾಗಿ ಸ್ನೇಹಿತರಿಂದ ಮನಸ್ತಾಪಾದಿಗಳು ಆಗುವಂತಹ ಲಕ್ಷಣಗಳಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಇದ್ದರೂ ಮಾನಸಿಕವಾದ ತೃಪ್ತಿ ಕಡಿಮೆ ಇರುವಂತಹ ಲಕ್ಷಣ ಇದೆ. ಆರೋಗ್ಯದಲ್ಲಿಯೂ ಸ್ವಲ್ಪ ಚರ್ಮ ವ್ಯಾಧಿಗಳು ಅಥವಾ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇಂತಹ ದೈಹಿಕ ಕಿರಿಕಿರಿಗಳು ನಿಮ್ಮ ಪಾಲಿಗೆ ಈ ದಿನ ಅಸಮಾಧಾನವನ್ನು ಕೊಡುವ ಲಕ್ಷಣವಿದೆ. ಬಹುತೇಕವಾಗಿ ಮಿಥುನ ರಾಶಿಯವರು ಈ ದಿನ ತುಂಬ ಜಾಗ್ರತೆಯಾಗಿರಬೇಕಾದಂತಹ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೇನು ಅಭಿವೃದ್ಧಿ ಕಾಣುವ ಸಾಧ್ಯತೆ ಇಲ್ಲ. ಸಾಲ ಭಯ, ಶತ್ರು ಭಯಾದಿಗಳು ಕಾಣುವ ಲಕ್ಷಣ ಈ ದಿನ ಇದೆ. ತಾವು ಮಾಡಬೇಕಾದದ್ದು ಸುದರ್ಶನ ಜಪ. ತಾವು ಮಾಡಬೇಕಾದ ಆರಾಧನೆ ಮಹಾವಿಷ್ಣುವಿನ ಆರಾಧನೆ. ತಾವು ಈ ದಿನ ಮಾಡಬೇಕಾದದ್ದು ಎಳ್ಳೆಣ್ಣೆಯನ್ನು ತಲೆ ನಿವಾರಣೆ ಮಾಡಿ ಶಿವದೇವರಿಗೆ ಕೊಟ್ಟು ಅಲ್ಲಿ ಶಿವ ಸಂಬಂಧಪಟ್ಟ ರುದ್ರಾಭಿಷೇಕವನ್ನು ಮಾಡುವುದರಿಂದ, ಬಿಲ್ವಪತ್ರ ಅರ್ಚನೆಯನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿ. ಕರ್ಕಾಟಕ ರಾಶಿ, ತಾವು ಈ ದಿನ ಒಳ್ಳೆಯ ಅವಕಾಶಗಳು ನಿಮ್ಮೆದುರಿಗೆ ಬಂದು ನಿಂತುಕೊಳ್ಳುವ ಸಾಧ್ಯತೆಗಳಿದೆ. ಬಹಳ ಸಮಯದಿಂದ ಭೂವ್ಯಾಜ್ಯಗಳು, ಕೋರ್ಟು ಕಚೇರಿಯ ವ್ಯಾಜ್ಯ, ಆಪಾದನೆಯಿಂದ ಹೊರಗೆ ಬಂದು ಸಂತೋಷದ ಫಲವನ್ನು ಅನುಭವಿಸುವಂತಹ ಒಳ್ಳೆಯ ಅವಕಾಶ ಈ ದಿನ ನಿಮ್ಮ ಪಾಲಿಗಿದೆ. ಯಾವುದೇ ಹೊಸ ವ್ಯವಹಾರಗಳನ್ನು ತಾವು ಈ ದಿನ ಪ್ರಾರಂಭಿಸುವುದು ಅತೀ ಒಳ್ಳೆಯದು. ಹೊಸ ವ್ಯಕ್ತಿಗಳೊಂದಿಗೆ ಸೇರಿ, ಪಾಲುದಾರಿಕೆಯೊಂದಿಗೆ ಸೇರಿ ವ್ಯವಹಾರವನ್ನು ಮಾಡುವ ಯೋಗಗಳು ಈ ದಿನ ಚೆನ್ನಾಗಿದೆ. ಅಧಿಕಾರಿಗಳಿಂದ ಮನ್ನಣೆಗಳು ದೊರಕುವ ಲಕ್ಷಣವಿದೆ. ಪತ್ರ ಇತ್ಯಾದಿಗಳ ಕೆಲಸಗಳು, ನಿಧಾನಗತಿಯಾದಂತಹ ಕೆಲಸಗಳು ಈ ದಿನ ಪೂರ್ಣಗೊಳ್ಳುವ ಲಕ್ಷಣಗಳು ಚೆನ್ನಾಗಿದೆ. ಈ ದಿನಕ್ಕೆ ತಾವು ಪೂರ್ಣ ಮಹತ್ವವನ್ನು ಕೊಟ್ಟರೆ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ತಾವು ಮಾಡಬೇಕಾದ ಆರಾಧನೆ ದುರ್ಗಾದೇವಿಯ ಆರಾಧನೆ.
ಹಾಗೆ ಮಹಾಗಣಪತಿಯ ಸೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.